ಹೃದಯಾಘಾತದಿಂದಾಗಿ ಮಾಜಿ ಶಾಸಕ ಭಾನುಪ್ರಕಾಶ್ ನಿಧನರಾಗಿದ್ದಾರೆ. ಶಿವಮೊಗ್ಗದಲ್ಲಿ ಇವತ್ತು ಪ್ರತಿಭಟನೆಯಲ್ಲಿ ಭಾನುಪ್ರಕಾಶ್ ಭಾಗಿಯಾಗಿದ್ದು, ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿ, ತೈಲ ದರ ಏರಿಕೆಯನ್ನ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಏನು ಪ್ರತಿಭಟನೆ ನಡೀತಾ ಇದೆ. ಶಿವಮೊಗ್ಗದಲ್ಲೂ ಪ್ರತಿಭಟನೆ ನಡೆದಿತ್ತು. ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಮಾಜಿ ಶಾಸಕ ಭಾನುಪ್ರಕಾಶ್. ಪ್ರತಿಭಟನೆ ಮುಗಿಸಿ ಪಕ್ಷದ ಕಚೇರಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಹೃದಯಾಘಾತ ಆಗಿದೆ. ಚಿಕಿತ್ಸೆ ಫಲಿಸದೆ ಭಾನುಪ್ರಕಾಶ್ ನಿಧನರಾಗಿದ್ದಾರೆ. ಭಾನುಪ್ರಕಾಶ್ ಅವರು 2013ರಿಂದ 19ರ ಅವಧಿಯಲ್ಲಿ ವಿಧಾನ ಪರಿಷತ್ನ ಸದಸ್ಯರಾಗಿದ್ದರು. ಇದಕ್ಕೂ ಮೊದಲು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿಯೂ ಕೂಡ ಅವರು ಸೇವೆಯನ್ನ ಸಲ್ಲಿಸಿದ್ರು. ಈ ದೃಶ್ಯಗಳನ್ನ ನೀವೇನ್ ಗಮನಿಸ್ತಾ ಇದ್ದೀರಾ? ಮೊದಲ ದೃಶ್ಯ ಇದು ಕೆಲವೇ ಕ್ಷಣಗಳ ಹಿಂದೆ, ಸಾವನ್ನಪ್ಪುವುದಕ್ಕೆ ಕೆಲವೇ ಕ್ಷಣಗಳ ಮುಂಚೆ ಪ್ರತಿಭಟನೆಯಲ್ಲಿ ಭಾನುಪ್ರಕಾಶ್ ಅವರು ಭಾಗಿಯಾಗಿದ್ದಂತಹ ಸಂದರ್ಭದ ದೃಶ್ಯ. ಅದಾದಂತಹ ನಂತರದಲ್ಲಿ ಅವರಿಗೆ ಹೃದಯಾಘಾತ ಆಗೋದು ಪಕ್ಷದ ಕಚೇರಿಗೆ ಹೋದಂತಹ ನಂತರದಲ್ಲಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಕೆಲವೇ ಕ್ಷಣದಲ್ಲಿ ಹೃದಯಾಘಾತ ಆಗ್ಬಿಡುತ್ತೆ ಭಾನುಪ್ರಕಾಶ್ ಅವರಿಗೆ. ಏನಾಗ್ಬಿಡ್ತು ಆ ಸ್ಥಳದಲ್ಲಿ? ತಕ್ಷಣಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂತಹ ಕೆಲಸ ಆಯ್ತಾ? ಏನ್ ಮಾಹಿತಿ ಸಿಗ್ತಾ ಇದೆ? ವಿದ್ಯಾ, ಏನಿವತ್ತು ಶಿವಮೊಗ್ಗದಲ್ಲಿ ನಡೆದಂತಹ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧದ ಒಂದು ತೈಲ ಬೆಲೆ ಏರಿಕೆಯ ನಿರ್ಧಾರವನ್ನ ಖಂಡಿಸಿಬಿಟ್ಟು ಜಿಲ್ಲಾ ಬಿಜೆಪಿ ವತಿಯಿಂದ ಇವತ್ತೇನು ಗೋಪಿ ವೃತ್ತದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಪಕ್ಷದ ಎಲ್ಲ ಪ್ರಮುಖರುಗಳು, ಅಂದ್ರೆ MLC ಆಗಿರ್ಬೋದು, MLAಗಳಾಗಿರ್ಬೋದು, ಬಿಜೆಪಿಯ ಎಲ್ಲ ಜಿಲ್ಲಾ ಮಟ್ಟದ ಮತ್ತೆ ಬೇರೆ ಬೇರೆ ಹಂತದ ನಾಯಕರುಗಳು ಪಾಲ್ಗೊಂಡಿದ್ದು. ಇದೇ ಒಂದು ಸಂದರ್ಭದಲ್ಲಿ ಭಾನುಪ್ರಕಾಶ್ ಅಂತ ಏನು ಹಿರಿಯ ಮುಖಂಡರು ಹೇಳಿದರೆ, ಬಿಜೆಪಿಯ ಸುಮಾರು 70 ವರ್ಷದ ಹಿರಿಯ ಮುಖಂಡರು, ಅವರು ಶಿವಮೊಗ್ಗದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿ, ವಿವಿಧ ಪ್ರಕೋಷ್ಠಗಳ ರಾಜ್ಯ ಸಂಚಾಲಕರಾಗಿ, ಹಾಗೆ ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ 4 ಲೋಕಸಭಾ ಕ್ಷೇತ್ರಗಳ ಉಸ್ತುವಾರಿ ಆಗ್ಬಿಟ್ಟು, ಹಾಗೂ ಇದಕ್ಕಿಂತ ಮುಂಚೆ ಅವರು MLC ಆಗಿ 2013ರಿಂದ 19ರ ಅವಧಿಯಲ್ಲಿ ಪಕ್ಷದ ವತಿಯಿಂದ ವಿಧಾನ ಪರಿಷತ್ಗೆ ನಾಮಿನೇಟ್ ಆಗಿ ಬೇರೆ ಬೇರೆ ಹಂತಗಳಲ್ಲಿ ಪಕ್ಷ ಮತ್ತೆ ಪರಿವಾರದಲ್ಲಿ ಕೆಲಸ ಮಾಡಿದಂತಹ ಭಾನುಪ್ರಕಾಶ್ ಅವರು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುತ್ತಾ, ಈ ಸರ್ಕಾರ ಸತ್ತೋಗಿದೆ, ಹಾಗಾಗಿ ಈ ಸರ್ಕಾರದಲ್ಲಿ ಏನೇ ಪ್ರತಿಭಟನೆ ಮಾಡಿದ್ರು ಪ್ರಯೋಜನ ಇಲ್ಲ, ಹಾಗಂತೇಳಿ ನಾವು ಹೋರಾಟನ ಕೈ ಬಿಡೋದಕ್ಕೆ ಬರೋ, ನಮ್ಮ ಹೋರಾಟನ ಮುಂದುವರಿಸಬೇಕು ಅಂತೇಳಿ ಕಾರ್ಯಕರ್ತನ ಉದ್ದೇಶಿಸಿಬಿಟ್ಟು ಗೋಪಿ ಸರ್ಕಲ್ ಅಲ್ಲಿ ಪ್ರತಿಭಟನೆ ಮಾಡಿ ಅಂತಿಮವಾಗಿ ಅವರು ಒಂದು ಪಕ್ಷದ ಒಂದು ಏನು ಹಾಡು, ಒಂದು ಗೀತೆ ಇದೆ, ಆ ಗೀತೆಯನ್ನು ಕೂಡ ಕಾರ್ಯಕರ್ತರಿಗೆ ಹೇಳ್ಬಿಟ್ಟು ಅವ್ರ ನಡುವೆ ಪಾಲ್ಗೊಂಡು, ಇನ್ನೇನು ಹೊರಟ ಸಂದರ್ಭದಲ್ಲಿ ಅವರಿಗೆ ಹಠಾತ್ತಾಗಿ ಅವರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ, ಸುಸ್ತಾಗುತ್ತೆ. ತಕ್ಷಣ ಅವ್ರನ್ನ ಕಾರಲ್ಲಿ ಕೂರಿಸ್ಕೊಂಡು ಪಕ್ಷದ ಕಚೇರಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಹಠಾತ್ತಾಗಿ ನಿಧನ ಆಗ್ಬಿಟ್ಟು ಅವರು ಮೃತಪಟ್ಟಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.